ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ HL ಪುಷ್ಪಾ ಅವರು ಬರೆದಿರುವಂತಹ ಲೋಹದ ಕಣ್ಣು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಸುನಾಮಿಯ ಹಾಡು ಎಂಬ ಪದ್ಯ ಭಾಗವನ್ನು ಕುರಿತು ಅಭ್ಯಾಸ ಮಾಡೋಣ. ಡಾಕ್ಟರ್ HL ಪುಷ್ಪಾ ಅವರು ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿ ಹಾಗೂ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿ, ಅನ್ವೇಷಣಾ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರ ಕೃತಿಗಳನ್ನು ನೋಡುವುದಾದರೆ ಅಮೃತಮತಿಯ ಸ್ವಗತ, ಗಾಜು ಕೊಳ, ಲೋಹದ ಕಣ್ಣು, ಮದರಂಗಿ ವೃತ್ತಾಂತ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಭೂಮಿಯೆಲ್ಲ ಇವಳು, ಪರ್ವ ಪರ್ವ, ಗೆಲ್ಲಲಾರ್ಕುಮೆ ಮೃತ್ಯುರಾಜನಂ ಎಂಬ ನಾಟಕಗಳನ್ನು ರಚಿಸಿದ್ದಾರೆ. ಗಂಧಗಾಳಿ, ಅವಲೋಕನ ಎಂಬ ವಿಮರ್ಶಾ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಪ್ರಸ್ತುತ ಲೇಖಕರಿಗೆ ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರ, ಕಡಂಗೋಡ್ಲು ಶಂಕರ ಭಟ್ಟ ಕಾವ್ಯ ಪ್ರಶಸ್ತಿ, ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಹ ಇವರಿಗೆ ಸಂದಿವೆ. ಪ್ರಸ್ತುತ ಸುನಾಮಿಯ ಹಾಡು ಎಂಬ ಈ ಕವಿತೆಯನ್ನ ನೋಡುವುದಾದರೆ, ಸುನಾಮಿಯ ಹಾಡು ಎಂಬ ಈ ಕವಿತೆ ಕಡಲ ಅಲೆಗಳ ಶಕ್ತಿ ಎದುರು ಕಟ್ಟಡಗಳು, ಗುಡಿ, ಚರ್ಚು, ಮಸೀದಿಗಳು ಯಾವುದೂ ಸಹ ಉಳಿಯುವುದಿಲ್ಲ. ಕಡಲ ಅಲೆಗಳ ಆರ್ಭಟಕ್ಕೆ ಮಾನವ ನಿರ್ಮಿಸಿಕೊಂಡಂತಹ ಎಲ್ಲ ಬೃಹತ್ತಾದಂತಹ ಕಟ್ಟಡಗಳನ್ನು ನಾಶ ಮಾಡುವಂತಹ ಶಕ್ತಿ ಈ ಅಲೆಗಳಿಗೆ ಉಂಟು. ಪ್ರಕೃತಿಯ ಎದುರು ಮಾನವ ನಿರ್ಮಿತ ಚರಿತ್ರೆಯು ಉರುಳಿ ಹೋಗುತ್ತದೆ. ಪ್ರಕೃತಿಯ ಎದುರು ಮಾನವ ನಿಲ್ಲಲು ಸಾಧ್ಯವಿಲ್ಲ. ಮಾನವ ಎಷ್ಟೇ ಬಲಿಷ್ಠವಾಗಿ ತನ್ನ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ದರೂ ಕೂಡ ಪ್ರಕೃತಿಗೆ ಆ ವ್ಯವಸ್ಥೆಯನ್ನು ನಾಶ ಮಾಡುವಷ್ಟು ಶಕ್ತಿ ಉಂಟು. ಹಾಗಾಗಿ ಮಾನವ ನಿರ್ಮಿಸಿಕೊಂಡಂತಹ ಇಡೀ ವ್ಯವಸ್ಥೆಯನ್ನ ಕ್ಷಣಾರ್ಧದಲ್ಲಿ ಆ ಪ್ರಕೃತಿ ಉರುಳಿಸಿಬಿಡುತ್ತೆ. ಹೊಸ ಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಖನನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಕವಿತೆ ಸಾರುತ್ತದೆ. ಮನುಷ್ಯ ದುರಾಸೆಯಿಂದ ಎಲ್ಲ ಪ್ರಕೃತಿ, ವನ, ಕಾಡುಗಳನ್ನು ನಾಶ ಮಾಡುತ್ತಾ ತನ್ನದೇ ಆದಂತಹ ಸಮಾಜವನ್ನ, ಬಲಿಷ್ಠ ಸಮಾಜವನ್ನ ನಿರ್ಮಿಸಿಕೊಂಡಿದ್ದಾನೆ. ಇದೇ ರೀತಿಯ ಪರಿಸ್ಥಿತಿಗಳು ಮುಂದುವರೆದರೆ ಮುಂದೊಂದು ದಿನ ಪ್ರಕೃತಿ ಸಮತೋಲನವನ್ನ ಕಾಪಾಡಿಕೊಂಡು ಮಾನವ ನಿರ್ಮಿಸಿಕೊಂಡಂತಹ ಆ ಚರಿತ್ರೆಯನ್ನ, ವ್ಯವಸ್ಥೆಯನ್ನ ನಾಶ ಮಾಡುತ್ತೆ. ಆಗ ಮುಂದಿನ ಜನಾಂಗ ಅಳಿದುಳಿದಿರುವಂತಹ ಅವಶೇಷಗಳನ್ನ ಹುಡುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬ ಎಚ್ಚರಿಕೆಯನ್ನ ಸುನಾಮಿಯ ಹಾಡು ಎಂಬ ಕವಿತೆಯ ಮೂಲಕ ನಮಗೆ ಕೊಡ್ತಾರೆ. ಮನುಷ್ಯ ಹೊಸ ಕಾಲವನ್ನ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ಕೂಡ ನಿಸರ್ಗದೆದುರು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯನ್ನ, ನಿಸರ್ಗವನ್ನ ಮೀರಿ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ಬೆಳೆದರೂ ಕೂಡ ಅದೆಲ್ಲವನ್ನು ನಾಶ ಮಾಡುವಂತಹ ಶಕ್ತಿ ಪ್ರಕೃತಿಗೆ ಉಂಟು. ಅವನ ಸೃಷ್ಟಿಯನ್ನ ನಿಸರ್ಗ ಒಂದು ಕ್ಷಣದಲ್ಲಿ ನಾಶ ಮಾಡಬಲ್ಲದು. ನಾಶಪಡಿಸುವಂತಹ ಶಕ್ತಿ ಪ್ರಕೃತಿಗೆ ಇದೆ ಅಂತ. ಮನುಷ್ಯ ಪರಿಸರದಲ್ಲಿ ಅಸಮತೋಲನವನ್ನ ಉಂಟು ಮಾಡಿದಾಗ ಪ್ರಕೃತಿಯೇ ಸಮತೋಲನವನ್ನ
ಕಾಪಾಡಿಕೊಳ್ಳುತ್ತೆ. ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವನ ಸೃಷ್ಟಿಯಲ್ಲ, ಅವನು ಮತಮೌಢ್ಯಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ತನ್ನದೇ ಆದಂತಹ ಮೌಢ್ಯದಲ್ಲಿ ಮನುಷ್ಯ ಇಂದು ಮುಳುಗಿ ಹೋಗಿದ್ದಾನೆ. ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕು. ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು. ಪ್ರಕೃತಿ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಕಾರಣದಿಂದ ನಾವು ಇವತ್ತಿನ ಕಾಲದಲ್ಲಿ ಮತ ಮೌಢ್ಯಗಳನ್ನು ಬೆಳೆಸಿಕೊಳ್ಳದೆ, ಅಂಧಕಾರವನ್ನು ಬೆಳೆಸಿಕೊಳ್ಳದೆ, ಜಾತಿ ಅಂಧಕಾರವನ್ನು ಹುಟ್ಟಿಸಿಕೊಳ್ಳದೆ, ಎಲ್ಲರಲ್ಲಿಯೂ ಕೂಡ ಸಹಬಾಳ್ವೆಯಲ್ಲಿ ಬದುಕುವಂತಹ ಮನೋಧರ್ಮವನ್ನು ನಾವು ಬೆಳೆಸಿಕೊಳ್ಬೇಕು. ಅದೇ ಮಾನವ ಧರ್ಮ ಹಾಗೂ ಮನುಷ್ಯ ಧರ್ಮ. ಹೀಗೆ ಪ್ರಕೃತಿಯ ಎದುರು ಮನುಷ್ಯ ನಿಲ್ಲುವುದಕ್ಕೆ, ಪ್ರಕೃತಿಯ ವಿರುದ್ಧ ಮನುಷ್ಯ ಬಲಿಷ್ಠವಾದಂತಹ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯನ್ನು, ಪ್ರಕೃತಿ ಮನುಷ್ಯ ನಿರ್ಮಿಸಿಕೊಂಡಂತಹ ಬಲಿಷ್ಠವಾದಂತಹ ವ್ಯವಸ್ಥೆಯನ್ನ ಕ್ಷಣಾರ್ಧದಲ್ಲಿ ಮುಳುಗಿಸುವಂತಹ ಸಾಮರ್ಥ್ಯ ಪ್ರಕೃತಿಗಿದೆ, ನಿಸರ್ಗಕ್ಕಿದೆ ಎಂಬ ಎಚ್ಚರಿಕೆಯನ್ನ ಈ ಸುನಾಮಿಯ ಹಾಡು ಎಂಬ ಕವಿತೆಯ ಮೂಲಕ ನಮಗೆ ಕವಯತ್ರಿ ತಿಳಿಸಿಕೊಡ್ತಾರೆ. ಸುನಾಮಿ ಅಂತ ಅಂದ್ರೆ ಸಾಗರದ ಆಳದಲ್ಲಿ ಉಂಟಾಗುವ ಭೂಕಂಪನದಿಂದ ಉಂಟಾಗುವಂತಹ ದೈತ್ಯಾಕಾರದ ಅಲೆಗಳಿಗೆ ಸುನಾಮಿ ಎಂದು ಕರೆಯುತ್ತಾರೆ. ಸಾಗರದ ಆಳದಲ್ಲಿ ಉಂಟಾಗುವಂತಹ ದೈತ್ಯಾಕಾರದ ಅಲೆಗಳಿಗೆ ನಾವು ಸುನಾಮಿ ಎಂದು ಕರೆಯಬಹುದು. ಈ ಸುನಾಮಿ ಅನ್ನುವುದು ಹೇಗೆ ಮನುಷ್ಯನ ಮೇಲೆ, ಮನುಷ್ಯ ನಿರ್ಮಿಸಿಕೊಂಡಂತಹ ಬಲಿಷ್ಠವಾದಂತಹ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನ ಈ ಕವಿತೆಯ ಮೂಲಕ ನಾವು ನೋಡಬಹುದು. ಹೀಗೆ ಹೇಳ್ತಾರೆ: ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳಗೊಳಗೆ ನುಂಗುತ್ತ, ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ. ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತ ಮಣ್ಣ ಪದರ, ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತ. ಆಹಾ ಪ್ರಳಯ, ಇದು ಜಲಪ್ರಳಯ, ಪಾಪದ ಕೊಡ ತುಂಬಿದ ಜಗಪ್ರಳಯ. ಮನುಷ್ಯನ ಪಾಪದ ಕೊಡ ತುಂಬಿದಾಗ ಪ್ರಳಯ ಉಂಟಾಗುತ್ತದೆ. ಮನುಷ್ಯ ತನ್ನ ದುರಾಸೆಯಿಂದ ಪ್ರಕೃತಿಯಲ್ಲಿ ಅಸಮತೋಲನವನ್ನು ಉಂಟು ಮಾಡಿದಾಗ, ಪ್ರಕೃತಿಯನ್ನ ಕೆಡಿಸಿದಾಗ, ಆ ಪ್ರಕೃತಿ ಸಮತೋಲನವನ್ನು ಉಂಟು ಮಾಡುವುದಕ್ಕಾಗಿ, ಸಮತೋಲನವನ್ನು ತಂದುಕೊಳ್ಳುವುದಕ್ಕಾಗಿ ಪ್ರಳಯವನ್ನ ಉಂಟು ಮಾಡುತ್ತೆ. ಆ ಪ್ರಳಯದಲ್ಲಿ ಮನುಷ್ಯ ನಿರ್ಮಿಸಿಕೊಂಡಂತಹ ಎಲ್ಲ ವ್ಯವಸ್ಥೆಗಳು ಕೂಡ, ಬಲಿಷ್ಠವಾದಂತಹ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಹೀಗೆ ಭೂಮಿಯೊಳಗಿನ ಜಲದ ತೆರೆ, ಭೂಮಿಯೊಳಗೆ ಇರುವಂತಹ ಜಲದ ಅಲೆಗಳು, ಅಬ್ಬರದ ಆರ್ಭಟದ ಆ ಅಲೆಗಳು, ದೈತ್ಯಾಕಾರದ ಅಲೆಗಳು, ಭೂಮಿಯ ಒಳಭಾಗದಲ್ಲಿಯೂ ಕೂಡ ನೀರು ಹರಿಯುತ್ತದೆ ಎಂಬುದನ್ನ ನಮ್ಮ ವಿಜ್ಞಾನಿಗಳು ನಮಗೆ ಹೇಳಿದ್ದಾರೆ. ಹಾಗಾಗಿ ಆ ಭೂಮಿಯ ಒಳಭಾಗದಲ್ಲಿರುವಂತಹ, ತಳಭಾಗದಲ್ಲಿರುವಂತಹ ನೀರಿನ ದೈತ್ಯಾಕಾರದ ಅಲೆಗಳು ಸರಿಯುತ್ತಾ ನಿಧಾನವಾಗಿ ಹರಿಯುತ್ತಿರುವಾಗ ಮೆಲ್ಲನೆ ಒಳಗೊಳಗೆ ನುಗ್ಗುತ್ತ, ಸಿಕ್ಕಂತಹ ಎಲ್ಲ ಜೀವರಾಶಿಗಳನ್ನ ತಿನ್ನುತ್ತ, ಪಕ್ಕದಲ್ಲಿರುವಂತಹ ಮಣ್ಣಿನ ಪದರವನ್ನ ಕುಸಿಸುತ್ತ, ಹೀಗೆ ಆ ದೈತ್ಯಾಕಾರದ ಅಲೆಗಳು ನಿಧಾನವಾಗಿ ಹರಿಯುತ್ತವೆ. ಹೀಗೆ ಹರಿಯುವಂತಹ ಸಂದರ್ಭದಲ್ಲಿ ನುಂಗುತ್ತ, ಕುಸಿಯುವಂತೆ ಮಾಡುತ್ತ ನೀರು ಹರಿಯುವಂತಹ ಸಂದರ್ಭದಲ್ಲಿ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ. ನಮ್ಮ ಕಣ್ಣಿಗೆ ಎಷ್ಟು ಆ ಮೋಸ ಕಾಣಿಸುತ್ತದೆಯೋ ಅಷ್ಟೇ ಮೋಸ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಕೂಡ. ನಮ್ಮ ಕಣ್ಣಿಗೆ ಕಾಣದಂತಹ ಎಷ್ಟೋ ಮೋಸಗಳು, ಪರಿಣಾಮಗಳು ಭೂಮಿಯ ಒಳಭಾಗದಲ್ಲಿ
ಆ ನೀರಿನಿಂದ ನಡೆಯುತ್ತಲೇ ಇರುತ್ತೆ. ಅದನ್ನು ಗುರುತಿಸುವುದು, ಅದನ್ನು ಕಂಡುಕೊಳ್ಳುವುದು ತುಂಬಾ ಕಷ್ಟ. ಆ ಒಳಗೆ ನಡೆಯುವಂತಹ ಆ ಮೋಸದ ಪರಿಣಾಮವಾಗಿ ಭೂಮಿ ಕುಸಿಯುತ್ತೆ. ಹಾಗೆ ಸುನಾಮಿಗಳು ಉಂಟಾಗ್ತವೆ, ಪ್ರಳಯಗಳು ಉಂಟಾಗ್ತವೆ, ಭೂಮಿ ನಡುಗುತ್ತೆ, ಭೂಕಂಪವಾಗುತ್ತೆ. ನಮಗೆ ಗೊತ್ತಾಗುವಂಥದ್ದು ಈ ಪರಿಣಾಮಗಳು ಉಂಟಾದಾಗ ಮಾತ್ರ, ಗೊತ್ತಾದ ನಂತರ ನಡೆದಂತಹ ಮೋಸ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಆದರೆ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಎಷ್ಟೋ ಮೋಸ, ಎಷ್ಟೋ ಪರಿಣಾಮ, ಎಷ್ಟೋ ವಂಚನೆಗಳು, ಎಷ್ಟೋ ದ್ರೋಹಗಳು ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಾ ಇರುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ, ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತ ಮಣ್ಣ ಪದರ. ಹೇಗೆ ಆ ಅಲೆಗಳು ಜಲದ ಕಣ್ಣು ತೆರೆದು, ದೈತ್ಯಾಕಾರದ ಅಲೆಗಳು ಹೇಗೆ ಹರಿಯುತ್ತವೆ ಅಂತ ಹೇಳಿದ್ರೆ, ಮೊಸಳೆ ಬಾಯಂತೆ ಬಾಯನ್ನು ತೆರೆದು, ಮೊಸಳೆ ನುಂಗುವುದಕ್ಕೆ, ತಿನ್ನುವುದಕ್ಕೆ ಹೇಗೆ ಬಾಯನ್ನ ತೆರೆದುಕೊಂಡು ಮುನ್ನುಗ್ಗುತ್ತದೆಯೋ ಹಾಗೆ ಈ ದೈತ್ಯಾಕಾರದ ಅಲೆಗಳು, ಭೂಮಿಯ ಒಳಭಾಗದಲ್ಲಿ ಹರಿಯುತ್ತಿರುವಂತಹ ಈ ಅಲೆಗಳು ಮೊಸಳೆಯಂತೆ ಬಾಯನ್ನ ತೆರೆದುಕೊಂಡು ಮುನ್ನುಗ್ತವೆ. ಹೀಗೆ ಮುನ್ನುಗ್ಗುವಂತಹ ಸಂದರ್ಭದಲ್ಲಿ ಕುಸಿಯುತ್ತ ಮಣ್ಣ ಪದರ, ಅದರ ಅಕ್ಕಪಕ್ಕದಲ್ಲಿರುವಂತಹ ಮಣ್ಣಿನ ಪದರಗಳು ಕುಸಿಯುತ್ತೆ. ಮಣ್ಣಿನ ಪದರಗಳು ಕುಸಿದಾಗ ಭೂಮಿಯೇ ಕುಸಿಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂತ. ಈ ದೈತ್ಯಾಕಾರದ ಅಲೆಗಳು ಭೂಮಿಯ ಒಳಭಾಗದಲ್ಲಿ ರಭಸವಾಗಿ ಹರಿಯುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಆ ಮಣ್ಣಿನ ಪದರಗಳನ್ನು ಕುಸಿಯುವಂತೆ ಮಾಡುತ್ತಾ, ಸಿಕ್ಕಿದ್ದನ್ನ ಕಬಳಿಸುತ್ತಾ ಮುನ್ನುಗ್ಗುವ ಪ್ರಯತ್ನವನ್ನ ಮಾಡ್ತಾ, ಇದು ಮನುಷ್ಯನ ಕಣ್ಣಿಗೆ ಗೋಚರವಾಗುವುದಿಲ್ಲ. ಮನುಷ್ಯನ ಕಣ್ಣಿಗೆ ಗೊತ್ತಾಗದ ಹಾಗೆ ನಿರಂತರವಾಗಿ ನಡೆಯುತ್ತಿರುವಂತಹ ಒಂದು ಪರಿಣಾಮ. ಹೀಗಾಗಿ ಈ ಜಲದ ತೆರೆಗಳು ನಮಗೆ ಎಂತಹ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತವೆಯೋ, ಆ ಮೋಸವಾಗುತ್ತದೆಯೋ ಅಷ್ಟೇ ಮೋಸ ನಮ್ಮ ಕಣ್ಣಿಗೆ ಗೋಚರವಾಗುವುದಿಲ್ಲ. ಹೀಗೆ ಜಲದ ತೆರೆಗಳು ರಭಸವಾಗಿ ಹರಿಯುತ್ತಾ ಮಣ್ಣಿನ ಪದರವನ್ನ ಕುಸಿಯುವಂತೆ ಮಾಡುತ್ತಾ ಇರುವಾಗ ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ, ಇಂತಹ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಸುನಾಮಿ, ಉಂಟಾದಂತಹ ದೈತ್ಯಾಕಾರದ ಅಲೆಗಳಿಂದ ಏನಾಗುತ್ತೆ, ಎಲ್ಲ ಜೀವರಾಶಿಗಳು ಸಮಾಧಿಯೊಳಗೆ ಜಾರುತ್ತಾ, ಎಲ್ಲ ಜೀವರಾಶಿಗಳು ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಾನವನಿಂದಿಡಿದು ಸಣ್ಣ ಪುಟ್ಟ ಕ್ರಿಮಿಕೀಟಗಳವರೆಗೆ ಎಲ್ಲ ಜೀವರಾಶಿಗಳ ಮೇಲೂ ಕೂಡ ಇದರ ಪರಿಣಾಮ ಉಂಟಾಗುತ್ತೆ. ಒಮ್ಮೆ ಸುನಾಮಿ ಅಥವಾ ದೈತ್ಯಾಕಾರದ ಅಲೆಗಳು ಅಪ್ಪಳಿಸಿದಾಗ ಎಲ್ಲ ರೀತಿಯ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಎಲ್ಲ ಜೀವರಾಶಿಗಳು ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ, ಸಮಾಧಿಯೊಳಗೆ ಹೊರಟುತ್ತವೆ. ಅಂದ್ರೆ ಎಲ್ಲವೂ ಕೂಡ ನಾಶವಾಗ್ತವೆ. ನೀರು ಉಂಟು ಮಾಡುವಂತಹ ಒಂದು ದೈತ್ಯಾಕಾರದ ಅಲೆಗಳಿಂದ ಸಾವಿರಾರು ಜೀವರಾಶಿಗಳು ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂಥದ್ದೊಂದು ಅಲೆ, ಇಂಥದ್ದೊಂದು ಸುನಾಮಿ ನಿರ್ಮಾಣವಾಗುತ್ತದೆ ಅನ್ನುವಂತಹ ಮುನ್ಸೂಚನೆ ನಮಗಾರಿಗೂ ಕೂಡ ಸಿಕ್ಕೋದಿಲ್ಲ. ದಿಢೀರನೆ ಆಗುವಂತಹ ಈ ಸುನಾಮಿಯಿಂದ, ಇಂಥದ್ದೊಂದು ಜಲಪ್ರಳಯದಿಂದ, ಇಂಥದ್ದೊಂದು ದೈತ್ಯಾಕಾರದ ಅಲೆಗಳಿಂದ ಸಾವಿರಾರು ಜೀವರಾಶಿಗಳು ಸಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆಹಾ ಪ್ರಳಯ, ಇದು ಜಲಪ್ರಳಯ, ಪಾಪದ ಕೊಡ ತುಂಬಿದ ಜಗಪ್ರಳಯ. ಮನುಷ್ಯನ ಪಾಪದ ಕೊಡ ಯಾವಾಗ ತುಂಬುತ್ತದೆಯೋ, ಮನುಷ್ಯನ ಪಾಪಗಳು ಮಿತಿಮೀರಿದಾಗ, ಮನುಷ್ಯನ ದುರಾಸೆ ಅತಿಯಾದಾಗ ಈ ರೀತಿಯ ಪ್ರಳಯಗಳು ಸಾಮಾನ್ಯವಾಗಿ ಉಂಟಾಗ್ತವೆ. ಪ್ರಕೃತಿಯಲ್ಲಿ ಮನುಷ್ಯ ಯಾವಾಗ ಅಸಮತೋಲನವನ್ನು ಉಂಟು ಮಾಡ್ತಾನೋ ಆಗ
ಪ್ರಕೃತಿಯೇ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತದೆ ಅನ್ನುವಂತಹ ಮಾತನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಮನುಷ್ಯ ದುರಾಸೆಯ ಕಾರಣದಿಂದಾಗಿ ಪ್ರಕೃತಿಯಲ್ಲಿ ಅಸಮತೋಲನವನ್ನ ಉಂಟು ಮಾಡಿದಾಗ, ಪ್ರಕೃತಿಯ ಒಂದು ವ್ಯವಸ್ಥೆಯನ್ನ ಕೆಡಿಸಿದಾಗ ಪ್ರಳಯ ಉಂಟಾಗುತ್ತೆ. ಆಗ ಎಲ್ಲ ಜೀವರಾಶಿಗಳು ಕೂಡ ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗೆ ಕವಿ ಜಲಪ್ರಳಯದ ವಿರಾಟ್ ರೂಪವನ್ನು, ಜಲಪ್ರಳಯ ಹೇಗೆ ಮನುಷ್ಯನಿಗೆ ಸುಳಿವನ್ನು ಕೊಡದ ಹಾಗೆ ಮನುಷ್ಯನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನ ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಮನುಷ್ಯ ಹೊಸ ಕಾಲವನ್ನ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿಕೊಂಡರೂ ಕೂಡ ಆ ವ್ಯವಸ್ಥೆ ಪ್ರಕೃತಿಯ ಎದುರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಗೆ ಸರಿಸಮಾನವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯ ನಿರ್ಮಿಸಿಕೊಂಡಂತಹ ಬಲಿಷ್ಠವಾದಂತಹ ವ್ಯವಸ್ಥೆಯನ್ನ ಪ್ರಕೃತಿ ಇಂತಹ ಪ್ರಳಯಗಳು ಕ್ಷಣಾರ್ಧದಲ್ಲಿ ನಾಶ ಮಾಡ್ತವೆ. ನಾಶ ಮಾಡುವಂತಹ ಶಕ್ತಿ ಇಂತಹ ಪ್ರಳಯಗಳಿಗೆ ಪ್ರಕೃತಿಗೆ ಉಂಟು ಅನ್ನುವ ಎಚ್ಚರಿಕೆಯನ್ನ ಕವಯತ್ರಿ ನಮಗೆ ಈ ಕವಿತೆಯ ಮೂಲಕ ಎಚ್ಚರಿಸ್ತಾರೆ. ಹೀಗೆ ಮನುಷ್ಯನ ಪಾಪದ ಕೊಡ ತುಂಬಿದಾಗ ಇಂತಹ ಜಲಪ್ರಳಯಗಳು ಸಂಭವಿಸ್ತವೆ. ಆಗ ಮನುಷ್ಯ ಸಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹೀಗೆ ಜಲಪ್ರಳಯದ ವಿರಾಟ್ ರೂಪವನ್ನ ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದಿನ ಭಾಗದಲ್ಲಿ ಕುದಿವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ, ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ, ಒಡಲ ಒಳಗೆ ಇನ್ನೇನಿದೆ, ಸತ್ತವರ ಎಲ್ಲ ಸತ್ಯ ಹೊರ ಬೀಳುತ್ತಿದೆ, ಮಾಯವಾಗಿದೆ ಎಲ್ಲ ಅವಳಗಳ ದ್ವೀಪ, ಮಿನುಗುವ ಬಿಳಿಮುತ್ತುಗಳು. ಒಂದು ಪ್ರಳಯ ಸಂಭವಿಸಿದಂತಹ ಸಂದರ್ಭದಲ್ಲಿ, ಒಂದು ಜಲಪ್ರಳಯ ಆದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರ್ವನಾಶವಾಗುತ್ತದೆ. ಸಂಪೂರ್ಣವಾಗಿ ಇಡೀ ವ್ಯವಸ್ಥೆ ನಾಶವಾಗಿ ಹೋಗುತ್ತದೆ ಅನ್ನುವ ಸೂಚನೆಯನ್ನ ಇಲ್ಲಿ ಹೇಳ್ತಾರೆ. ಕುದಿವ ಕಡಲು, ಆ ಸಮುದ್ರದ ತಳಭಾಗದಲ್ಲಿ ಹರಿಯುವಂತಹ ನೀರಿನ ಅಲೆಗಳು ಮುಖಾಮುಖಿಯಾಗಿ ಘರ್ಷಿಸಿದಾಗ, ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಾಗ ಆ ದೈತ್ಯಾಕಾರದ ಅಲೆಗಳು ಸಮುದ್ರದಲ್ಲಿ ಉತ್ಪತ್ತಿಯಾಗ್ತವೆ. ನೀರು ಸಾಗರದ ತಳಭಾಗದಲ್ಲಿಯೂ ಕೂಡ ರಭಸವಾಗಿ ಹರಿತಾ ಇರುತ್ತೆ. ಆ ರಭಸವಾಗಿ ಹರಿಯುವಂತಹ ನೀರು ಮುಖಾಮುಖಿಯಾದಾಗ, ಅವೆರಡೂ ಡಿಕ್ಕಿ ಹೊಡೆದಾಗ ಮೇಲ್ಮುಖವಾಗಿ ಚಿಮ್ಮುತ್ತೆ. ಆಗ ದೈತ್ಯಾಕಾರದ ಅಲೆಗಳು ಸೃಷ್ಟಿಯಾಗ್ತವೆ. ದೈತ್ಯಾಕಾರದ ಅಲೆಗಳು ಸೃಷ್ಟಿಯಾಗಿ ತೀರ ಪ್ರದೇಶವನ್ನು ಬಂದು ಅಪ್ಪಳಿಸ್ತವೆ. ತೀರ ಪ್ರದೇಶದಲ್ಲಿರುವಂತಹ ಜನ, ತೀರ ಪ್ರದೇಶದಲ್ಲಿ ಮನುಷ್ಯನು ಕಟ್ಟಿಕೊಂಡಂತಹ ಬಲಿಷ್ಠವಾದಂತಹ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈ ಅಲೆಗಳು ನಾಶ ಮಾಡ್ತವೆ. ಹಾಗಾಗಿ ಕುದಿವ ಕಡಲು, ಸಮುದ್ರದ ಆಳದಲ್ಲಿ ಕುದಿಯುತ್ತಿರುವಂತಹ, ಕಂಪಿಸುತ್ತಿರುವಂತಹ ಆ ಕಡಲು, ಆ ಸಮುದ್ರ ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ತನ್ನಲ್ಲಿರುವಂತಹ ಜೀವರಾಶಿಗಳನ್ನು ತಂದು ಹೊರಗೆ ಹಾಕುತ್ತದೆ. ನೀರಿನೊಳಗೆ ವಾಸಿಸುತ್ತಿರುವಂತಹ ಜೀವರಾಶಿಗಳನ್ನ ಭೂಮಿಯ ಮೇಲೆ ತಂದು ಬಿಸಾಕುತ್ತೆ. ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ, ಉಗಿಯುತ್ತೆ ಅಂತ ನೀರಿನಲ್ಲಿ ವಾಸಿಸುವಂತಹ ಎಲ್ಲ ಜೀವರಾಶಿಗಳನ್ನ ಈ ಅಲೆಗಳು ಹೊರಕ್ಕೆ ಹಾಕ್ತವೆ. ಹಾಗೆ ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ, ಭೂಮಿಯ ಮೇಲೆ ವಾಸಿಸುತ್ತಿರುವಂತಹ ಮನುಷ್ಯನನ್ನ ತನ್ನೊಳಗೆ ಎಳೆದುಕೊಳ್ಳುತ್ತೆ. ತನ್ನಲ್ಲಿರುವಂತಹ ಜೀವರಾಶಿಗಳನ್ನು ಹೊರಗೆ ಹಾಕುತ್ತೆ. ಹಾಗೆ ಭೂಮಿಯ ಮೇಲೆ ಇರುವಂತಹ ಮನುಕುಲವನ್ನ ತನ್ನೊಳಗೆ ಎಳೆದುಕೊಳ್ಳುತ್ತೆ. ಜೀವರಾಶಿಗಳಿಗೆ, ಜಲಚರಗಳಿಗೆ ನೀರು ಆಶ್ರಯ. ನೀರಿನಲ್ಲಿ ಮಾತ್ರ ಅವು ಬದುಕುವುದಕ್ಕೆ ಸಾಧ್ಯ. ಮನುಷ್ಯ ಭೂಮಿಯ ಮೇಲೆ ಬದುಕುವುದಕ್ಕೆ ಸಾಧ್ಯ. ಹೀಗಿರುವಾಗ ದೈತ್ಯಾಕಾರದ ಅಲೆಗಳು ಬಂದು ಅಪ್ಪಳಿಸಿದಾಗ ನೀರಿನಲ್ಲಿರುವಂತಹ ಜಲಚರಗಳು ಹೊರಗೆ ಬಂದು ಬೀಳ್ತವೆ, ಭೂಮಿಯ ಮೇಲೆ ಬಂದು ಬೀಳ್ತವೆ. ಭೂಮಿಯ ಮೇಲೆ ವಾಸಿಸುವಂತಹ ಮನುಷ್ಯ
ಭೂಮಿಯ ಮೇಲೆ ನಿರ್ಮಿಸಿಕೊಂಡಿರುವಂತಹ ಬಲಿಷ್ಠವಾದಂತಹ ವ್ಯವಸ್ಥೆ ಎಲ್ಲವನ್ನು ಕೂಡ ತನ್ನ ಉದರದೊಳಗೆ ಎಳೆದುಕೊಳ್ಳುತ್ತೆ. ಹೀಗೆ ಒಡಲ ಒಳಗೆ ಇನ್ನೇನಿದೆ? ಏನೂ ಇಲ್ಲ ಅಲ್ಲ. ಸಮುದ್ರದ ಒಳಭಾಗದಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನ ಎಲ್ಲವನ್ನು ಹೊರಗೆ ಹಾಕುತ್ತೆ. ಹೊರಭಾಗದಲ್ಲಿರುವುದನ್ನ ತನ್ನುದರದೊಳಗೆ ಎಳ್ಕೊಳ್ಳುತ್ತೆ. ಹಾಗಾಗಿ ಒಡಲ ಒಳಗೆ ಇನ್ನೇನಿದೆ? ಏನೂ ಇಲ್ಲ. ಏನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಭೂಮಿಯ ಮೇಲೂ ಉಳಿಯುವುದಕ್ಕೆ ಸಾಧ್ಯವಿಲ್ಲ, ಸಮುದ್ರದಲ್ಲಿಯೂ ಕೂಡ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಸತ್ತವರ ಎಲ್ಲ ಸತ್ಯ ಹೊರಬೀಳುತ್ತಿದೆ. ಯಾವಾಗ ಇಂಥದ್ದೊಂದು ಜಲಪ್ರಳಯ ಸಂಭವಿಸುತ್ತೆ, ಜಲಪ್ರಳಯ ಸಂಭವಿಸಿದ ನಂತರ ಎಲ್ಲ ವ್ಯವಸ್ಥೆ ಅದಲು ಬದಲಾಗುತ್ತದೆ, ಎಲ್ಲವೂ ಹೊರಗೆ ಬೀಳುತ್ತೆ. ಸತ್ಯ ಅಂತ ಹೇಳಿದ್ರೆ ವ್ಯವಸ್ಥೆ ಅಂತ. ಹೀಗಾದಾಗ ಆ ವ್ಯವಸ್ಥೆ, ಸತ್ತವರ ಎಲ್ಲ ವ್ಯವಸ್ಥೆಗಳು, ಎಲ್ಲ ಗುಣಗಳು, ಎಲ್ಲ ವಿಚಾರಗಳು ಹೊರಗೆ ಬರ್ತವೆ. ಎಲ್ಲವೂ ಕೂಡ ಗೊತ್ತಾಗ್ತವೆ. ಒಡಲ ಒಳಗೆ ಏನೇನಿದೆ, ಎಲ್ಲಿ ಏನೇನು ಇತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅದರ ಜೊತೆಗೆ ಮಾಯವಾಗಿವೆ ಎಲ್ಲ ಅವಳಗಳ ದ್ವೀಪ. ಮುತ್ತು ಅವಳಗಳಿಂದ ಕೂಡಿರುವಂತಹ ದ್ವೀಪಗಳೂ ಕೂಡ ಇಂತಹ ಒಂದು ದೈತ್ಯಾಕಾರದ ಅಲೆಗಳಿಗೆ ಸಿಲುಕಿಕೊಂಡು ಅವೂ ಕೂಡ ನಾಶವಾಗ್ತವೆ, ನೀರಿನಲ್ಲಿ ಮುಳುಗಿ ಹೋಗ್ತವೆ. ಅಲ್ಲಲ್ಲಿ ಇರುವಂತಹ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಅವಳಗಳು, ಮುತ್ತುಗಳು ನಮಗೆ ದೊರಕ್ತವೆ. ಅಂತಹ ದ್ವೀಪಗಳೂ ಕೂಡ ಈ ಸುನಾಮಿಯ ಅಲೆಗಳಿಂದ, ದೈತ್ಯಾಕಾರದ ಅಲೆಗಳಿಂದ ನಾಶವಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆಗ ಅದರ ಜೊತೆಗೆ ಬಿಳಿ ಮುತ್ತುಗಳು, ಮಿನುಗುವಂತಹ ಬಿಳಿ ಮುತ್ತುಗಳು ಕೂಡ ಮಾಯವಾಗ್ತವೆ. ಅವಳಗಳ ದ್ವೀಪ, ಮಿನುಗುವಂತಹ ಬಿಳಿ ಮುತ್ತುಗಳು ಎಲ್ಲವೂ ಕೂಡ ಇಂತಹ ದೈತ್ಯಾಕಾರದ ಅಲೆಗಳಿಗೆ ಸಿಲುಕಿ ಸಂಪೂರ್ಣವಾಗಿ ನಾಶವಾಗ್ತವೆ. ಇಲ್ಲಿ ಕವಿ ಒಂದು ಜಲಪ್ರಳಯ ಸಂಭವಿಸಿದಂತಹ ಸಂದರ್ಭದಲ್ಲಿ ಹೇಗೆ ಇಡೀ ವ್ಯವಸ್ಥೆ, ಮನುಷ್ಯ ನಿರ್ಮಿಸಿಕೊಂಡಿರುವಂತಹ ಈ ವ್ಯವಸ್ಥೆ ಸಂಪೂರ್ಣವಾಗಿ ಹೇಗೆ ನಾಶವಾಗುತ್ತದೆ, ಕಡಲ ಒಳಗಿರುವಂತಹ ಜೀವರಾಶಿಗಳನ್ನು ಹೊರಗೆ ಹಾಕುತ್ತಾ ಭೂಮಿಯ ಮೇಲೆ ಇರುವಂತಹ ಮನುಕುಲವನ್ನ ತನ್ನುದರದೊಳಗೆ ಎಳೆದುಕೊಳ್ಳುತ್ತಾ ಇಡೀ ವ್ಯವಸ್ಥೆಯನ್ನ ನಾಶ ಮಾಡುವಂತಹ ಕೆಲಸ ಮಾಡಿಬಿಡುತ್ತೆ. ಹಾಗಾಗಿ ಮನುಷ್ಯ ಹೊಸ ಕಾಲವನ್ನ ಇಂದಿನ ಕಾಲದಲ್ಲಿ ಎಷ್ಟೇ ಬಲಿಷ್ಠವಾಗಿ ಶಕ್ತಿಯುತವಾಗಿ ನಿರ್ಮಿಸಿಕೊಂಡಿದ್ದರೂ ಕೂಡ, ಆಧುನಿಕಗೊಳಿಸಿಕೊಂಡಿದ್ದರೂ ಕೂಡ ಪ್ರಕೃತಿಯ ಎದುರು ನಿಲ್ಲುವುದಕ್ಕೆ ಎಂದಿಗೂ ಕೂಡ ಸಾಧ್ಯವಿಲ್ಲ. ಪ್ರಕೃತಿಯನ್ನ ಮೀರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಪ್ರಕೃತಿಯನ್ನ ಮೀರುವಂತಹ ಕೆಲಸವನ್ನ ಮಾಡಬಾರದು. ಫ್ರಾನ್ಸಿಸ್ ಬೇಕನ್ ಎಂಬ ಒಬ್ಬ ತತ್ವಜ್ಞಾನಿ ಹೇಳುವಂತಹ ಮಾತುಗಳನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಕೃತಿ ಮನುಷ್ಯನಿಗೆ ಎಲ್ಲವನ್ನೂ ಕೊಡುತ್ತೆ, ಎಲ್ಲ ಆಸೆಗಳನ್ನು ತೀರಿಸುತ್ತೆ, ಆದರೆ ಮನುಷ್ಯನ ದುರಾಸೆಗಳನ್ನಲ್ಲ. ಹಾಗಾಗಿ ಮನುಷ್ಯ ದುರಾಸೆಯಿಂದ ಪ್ರಕೃತಿಯನ್ನ ಕೆಡಿಸುವಂತಹ ಪ್ರಯತ್ನವನ್ನ ಮಾಡಬಾರದು. ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಪ್ರಕೃತಿಯೇ ಮನುಷ್ಯ ಕುಲವನ್ನ ನಾಶ ಮಾಡುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಹಾಗಾಗಿ ಮನುಷ್ಯನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ನಾಶ ಮಾಡುವಂತಹ ಶಕ್ತಿಯನ್ನ ಒಳಗೊಂಡಿದೆ. ಹಾಗಾಗಿ ಪ್ರಕೃತಿಯ ವಿರುದ್ಧ ನಿಲ್ಲುವಂತಹ ಪ್ರಯತ್ನವನ್ನ ಮಾಡದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಈ ಪ್ರಕೃತಿಯನ್ನ ಉಳಿಸಬೇಕು, ಕಾಪಾಡಿಕೊಳ್ಬೇಕು. ಆಗಲೇ ಮನುಷ್ಯ ನೆಮ್ಮದಿಯಾದ ಬದುಕನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಅಂಶಗಳನ್ನ, ವಿಚಾರಗಳನ್ನ ಈ ಕವಿತೆಯ ಮೂಲಕ ಹೀಗೆ ವ್ಯಕ್ತಪಡಿಸ್ತಾರೆ. ಇಂಥದ್ದೊಂದು ಸುನಾಮಿ ಬಂದು ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಇನ್ನು ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತವೆ, ತೀರ ಪ್ರದೇಶಗಳಲ್ಲಿರುವಂತಹ ಜನಗಳ ಮೇಲೆ ಈ ಪ್ರಳಯ, ಜಲಪ್ರಳಯ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂದ್ರೆ ಹೀಗೆ.
ಕರೆವ ಮಕ್ಕಳ ಕೊರಳು, ಹಕ್ಕಿಗಳ ಪಿಸುಮಾತು, ಮೀನುಗಾರನ ಬಲೆ, ಬಲೆಯೊಳಗಿನ ಮೀನು, ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕಳೆದುಕೊಂಡು ನೋವು, ವಿಷಾದ, ನಶ್ವರತೆ ಅಲುಗಿಸುವ ಜೀವದ ಭಯ. ಕಡಲ ತೀರದ ಜೀವನ ಎಷ್ಟು ಭಯಾನಕ ಅನ್ನುವುದನ್ನ ಈ ಸಾಲುಗಳಲ್ಲಿ ಕವಿ ತಿಳಿಸಿಕೊಡ್ತಾನೆ. ಕಡಲ ತೀರದ ಬದುಕು ತುಂಬ ಭಯಾನಕವಾದದ್ದು. ಯಾವಾಗ ಯಾವ ಕ್ಷಣದಲ್ಲಾದರೂ ಈ ದೈತ್ಯಾಕಾರದ ಅಲೆಗಳು ಬಂದು ಅಪ್ಪಳಿಸಬಹುದು. ಜೀವವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹಾಗಾಗಿ ಪ್ರತಿದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ಕಡಲ ತೀರದಲ್ಲಿ ವಾಸಿಸುವವರಿಗೆ ಇರುತ್ತೆ. ಇಂತಹ ಒಂದು ಪರಿಣಾಮವನ್ನ ಜಲಪ್ರಳಯ, ದೈತ್ಯಾಕಾರದ ಅಲೆಗಳು ಉಂಟು ಮಾಡುವಂತಹ ಪರಿಣಾಮವನ್ನ ಕವಿ ಹೀಗೆ ತಿಳಿಸ್ತಾನೆ. ಕರೆವ ಮಕ್ಕಳ ಕೊರಳು, ಕರೆಯುವಂತಹ ಮಕ್ಕಳ ಕಂಠ, ಮಕ್ಕಳ ಧ್ವನಿ, ಸಮುದ್ರ ತೀರದಲ್ಲಿ ಆಡುತ್ತಿರುವಂತಹ ಮಕ್ಕಳುಗಳ ಧ್ವನಿ, ಹಾಗೂ ಹಕ್ಕಿಗಳ ಪಿಸುಮಾತು. ಅಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ಜೀವರಾಶಿಗಳನ್ನು ತಿನ್ನುತ್ತಾ ಬದುಕನ್ನು ನಡೆಸುತ್ತಿರುವಂತಹ ಎಷ್ಟೋ ಹಕ್ಕಿಗಳು, ಆ ಹಕ್ಕಿಗಳ ಕಲರವ, ಹಕ್ಕಿಗಳ ಧ್ವನಿ. ಅಷ್ಟೇ ಅಲ್ಲ, ಮೀನುಗಾರರ ಬಲೆ, ನೀರಿನಲ್ಲಿ ಹಾಕಿರುವಂತಹ, ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯುವುದಕ್ಕಾಗಿ ಮೀನುಗಾರರು ಹಾಕಿರುವಂತಹ ಬಲೆ, ಹಾಗೆ ಬಲೆಯೊಳಗಿನ ಮೀನು, ಆ ಬಲೆಯೊಳಗೆ ಸಿಲುಕಿಕೊಂಡಿರುವಂತಹ ಮೀನುಗಳು. ಇಂಥದ್ದೊಂದು ಜಲಪ್ರಳಯ, ದೈತ್ಯಾಕಾರದ ಅಲೆಗಳು ಬಂದು ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ನರಳಿಕೆಯಾಗಿ ಮಕ್ಕಳುಗಳು ನರಳಬೇಕಾದ ಪರಿಸ್ಥಿತಿ, ಪಕ್ಷಿಗಳು ನರಳಾಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿ, ಬಲೆ, ಮೀನುಗಾರರು ಸಮುದ್ರದಲ್ಲಿ ಹಾಕಿರುವಂತಹ ಬಲೆ, ಆ ಬಲೆಯೊಳಗಿರುವಂತಹ ಮೀನುಗಳು ಅವೆಲ್ಲವೂ ಕೂಡ ನರಳುತ್ತಾ ಅಲೆಯಬ್ಬರದ ಎದುರು ದನಿ ಕಳಕೊಂಡು, ಅಲೆಯಬ್ಬರ ಅಂದ್ರೆ ದೈತ್ಯಾಕಾರದ ಅಲೆಗಳು, ದೈತ್ಯಾಕಾರದ ಅಲೆಗಳ ಎದುರು ತನ್ನ ಧ್ವನಿಯನ್ನ ಕಳೆದುಕೊಳ್ತಾನೆ, ತನ್ನ ಶಕ್ತಿಯನ್ನು ಕಳೆದುಕೊಳ್ತವೆ, ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಅಂತಹ ದೈತ್ಯಾಕಾರದ ಅಲೆಗಳ ಎದುರು ಎಂತಹ ಮನುಷ್ಯರು ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ನಾಶವಾಗಬೇಕಾಗುತ್ತದೆ. ಹಾಗಾಗಿ ಕವಿ ಹೇಳ್ತಾರೆ, ಅಲೆಯಬ್ಬರದ ಎದುರು ದನಿ ಕಳಕೊಂಡು, ಅಂತಹ ದೈತ್ಯಾಕಾರದ ಅಲೆಗಳ ಎದುರು ಏನೂ ಮಾಡಲಾಗದೆ ಜೀವವನ್ನು ಕಳೆದುಕೊಂಡು ಅಂತಿಮವಾಗಿ ಉಳಿಯುವುದು ಏನು? ಬರೀ ನೋವು, ವಿಷಾದ, ನಶ್ವರತೆ, ನಾಶ. ನೋವು ಉಳಿಯುತ್ತೆ, ವಿಷಾದ ಉಳಿಯುತ್ತೆ, ಹಾಗೆ ನಾಶವಾಗುತ್ತೆ. ಹೀಗೆ ಅಲುಗಿಸುವ ಜೀವದ ಭಯ, ಕಡಲ ತೀರದ ಬದುಕು ನಡುಗಿಸುವಂತಹ, ಅಲುಗಿಸುವಂತಹ, ಜೀವನದಲ್ಲೇ ಕಂಪನವನ್ನು ಉಂಟು ಮಾಡುವಂತಹ ಒಂದು ಭಯಾನಕವಾದಂತಹ ಒಂದು ದೃಶ್ಯ ಅಂತ. ಹೀಗೆ ಜಲಪ್ರಳಯದಿಂದ ಕಡಲ ತೀರದಲ್ಲಿ ವಾಸಿಸುವಂತಹ ಮೀನುಗಾರರ ಬದುಕು, ಜನಗಳ ಬದುಕು ಹೇಗೆ ಭಯಾನಕವಾದುದು ಎಂಬುದನ್ನು ಹಲವಾರು ವಿಚಾರಗಳ ಮೂಲಕ, ಉದಾಹರಣೆಗಳ ಮೂಲಕ ಹೀಗೆ ಕವಿ ನಮಗೆ ಕಟ್ಟಿಕೊಡ್ತಾನೆ. ಮಕ್ಕಳು ಸಾಯಬೇಕಾದ ಪರಿಸ್ಥಿತಿ, ಪಕ್ಷಿಗಳು ಸಾಯಬೇಕಾದ ಪರಿಸ್ಥಿತಿ, ಬಲೆ ನಾಶವಾಗಬೇಕಾದ ಪರಿಸ್ಥಿತಿ, ಬಲೆಯೊಳಗಿರುವಂತಹ ಮೀನುಗಳು ಎಲ್ಲರೂ ಕೂಡ, ಜೊತೆಗೆ ಮನುಷ್ಯನು ಕೂಡ ಆ ದೈತ್ಯಾಕಾರದ ಅಲೆಗಳ ಎದುರು ತನ್ನ ಧ್ವನಿಯನ್ನ ಕಳೆದುಕೊಳ್ತಾನೆ, ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಆ ಕಡಲ ತೀರದಲ್ಲಿ ಜೀವ ಭಯದಿಂದಲೇ ಅವನು ಬದುಕಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗೆ ಜಲಪ್ರಳಯ ಅನ್ನುವುದು ಮನುಷ್ಯನ ಮೇಲೆ ಈ ರೀತಿಯ
ಬಹು ಭೀಕರವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬ ಅಂಶವನ್ನು ಈ ಭಾಗದಲ್ಲಿ ಕವಿ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿಗೆ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.